ರಾತ್ರಿ ವೇಳೆ ಮಹಿಳೆ ಜೊತೆ ತಗ್ಲಾಕೊಂಡ ಕೈ ಮುಖಂಡ. ಅಕ್ಕಪಕ್ಕದ ಮನೆಯ ಯುವಕರಿಂದ ಹಿಗ್ಗಾಮುಗ್ಗ ಥಳಿತ. ಕಳೆದ ವಾರ ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಮಹಿಳೆ ಜೊತೆ ಬಿಜೆಪಿ ಮುಖಂಡ ತಗ್ಲಾಕೊಂಡ ಪ್ರಕರಣದ ಬಳಿಕ ಚಿಕ್ಕಮಗಳೂರಿನಲ್ಲಿ ವಿವಾಹಿತ ಮಹಿಳೆಯ ಜೊತೆ ಕಾಂಗ್ರೆಸ್ ಮುಖಂಡ ಇದ್ದು ಅಕ್ಕಪಕ್ಕದ ಮನೆಯವರು ಆತನಿಗೆ ಥಳಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಗಾಂಧಿನಗರದಲ್ಲಿ ರಾತ್ರಿ ವೇಳೆ ವಿವಾಹಿತ ಮಹಿಳೆಯ ಜೊತೆ ಕಾಂಗ್ರೆಸ್ ಮುಖಂಡ ರಾಹಿಲ್ ಇದ್ದು ಇದನ್ನ ಕಂಡ ಅಕ್ಕಪಕ್ಕದ ಮನೆಯ ಯುವಕರು ಪ್ರಶ್ನಿಸಿದ್ದು ಯುವಕನನ್ನ ಥಳಿಸಿದ್ದಾರೆ. ಇನ್ನು ಮಹಿಳೆಯ ಜೊತೆ ಕಾಂಗ್ರೆಸ್ ಮುಖಂಡ ಇದ್ದ ಫೋಟೋ ವೈರಲ್ ಆಗಿದ್ದು ಕೂಡಲೇ ಅಕ್ಕಪಕ್ಕದ ಯುವಕರು ದೌಡಾಯಿಸಿ ಮನೆಯಲ್ಲಿದ್ದವರನ್ನ ಆಚೆ ಕರೆದು ನಿನಗೆ ಹಿಂದೂ ಮಹಿಳೆಯ ಮನೆಯಲ್ಲಿ ಏನ್ ಕೆಲಸ ಎಂದು ಕೆಲ ಯುವಕರು ಪ್ರಶ್ನಿಸಿ ಕಾಂಗ್ರೆಸ್ ಮುಖಂಡನನ್ನ ಥಳಿಸಿದ್ದಾರೆ. ಈ ವೇಳೆ ಮಹಿಳೆ ರಾಹಿಲ್ ನನ್ನ ಸ್ನೇಹಿತ, ನನಗೆ ಆರೋಗ್ಯ ಸರಿಯಿಲ್ಲ, ಅದಕ್ಕಾಗಿ ಮೆಡಿಸಿನ್ ಅನ್ನ ಕೊಡಲು ಮನೆಗೆ ಬಂದಿದ್ರು ಅಂತ ಮಹಿಳೆ ಹೇಳಿಕೊಂಡಿದ್ದಾಳೆ. ಇನ್ನು ಕಾಂಗ್ರೆಸ್ ಮುಖಂಡನ ಜೊತೆಗಿದ್ದ ಮಹಿಳೆಯ ಗಂಡ ಕೀರ್ತಿ ಸೋಷಿಯಲ್ ಮೀಡಿಯಾದ ಮೂಲಕ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದು, ನಿನ್ನೆ ರಾತ್ರಿ 10:30ಕ್ಕೆ ಮನೆ ಬಾಗಿಲು ಓಪನ್ ಇತ್ತು. ಬೈಕ್ನಲ್ಲಿ ಬಂದ ರಾಹಿಲ್ ಶರೀಫ್ ನಮ್ಮ ಮನೆಯೊಳಗೆ ಹೋಗಿ ಬಾಗಿಲು ಹಾಕೊಂಡಿದ್ರು. ನಾನು ನನ್ನ ಹೆಂಡತಿಯ ತಮ್ಮ, ತಾಯಿ ಸೇರಿ ಅವರ ಸಂಬಂಧಿಕರಿಗೆ ಕಾಲ್ ಮಾಡಿ ನಾನು ಹೇಳಿದ್ರೆ ನಂಬಲ್ಲ ಬನ್ನಿ ಅಂತ ಕರೆದೆ. ಆಮೇಲೆ ಒಳಗೋದಾಗ ಇಬ್ಬರು ಬೆಡ್ರೂಮ್ನಲ್ಲಿದ್ದಾರೆ ಅಂತ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ನಾವು ಗಂಡ ಹೆಂಡತಿ ದೂರವಾಗಿ 1 ವರ್ಷ ಆಯ್ತು, ಇಬ್ರು ಬೇರೆ ಇದ್ದೇವೆ. ಅದೇ ಕಾರಣಕ್ಕೆ ರಾಹಿಲ್ ಶರೀಫ್ ಹಾಗೂ ಆಕೆ ಇಬ್ರು ಸೇರಿ ನನಗೆ ಮೋಸ ಮಾಡಿದ್ದಾರೆ. ವರ್ಷದ ಹಿಂದೆಯೂ ಗಲಾಟೆಯಾಗಿತ್ತು. ನನ್ ಮೇಲೆ ಆಕೆ ಕಡೆಯಿಂದ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರು ಎಂದು ಕೀರ್ತಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಆ ರಾಡ್ನ ನನ್ನ ಮೊಟ್ಟೆ ಇಲ್ಲ, ಅದು ನಡೆದಿ 1 ವರ್ಷ ಆಯ್ತು. ಅಟ್ರಾಸಿಟಿ ಕೇಸ್ ಆಗಿ 15 ದಿವಸ ಜೈಲಲ್ಲಿ ಇದ್ದಿ. ನಮ್ಮ ಅಪ್ಪ ಯಾರೂ ಬೇಡ ಅಂತ ಬಿಟ್ಟೋಗಿದ್ದೆ, ಅವರೇ ಬಂದ್ಬಿಟ್ಟು ನನಗೆ ಬೇಲೆಲ್ಲ ಮಾಡಿಸಿ ನನಗೆ ಹೊರಗಡೆ ಕರ್ಕೊಂಬಂದರು. ಇವರು ಕೇಸ್ ವಾಪಸ್ ತೊಗೊತೀನಿ ಅಂತೆಲ್ಲ ಹೇಳಿದರು. ಅದಾಗಿ 1 ವರ್ಷ ಆಯಿತು. ಇವತ್ತು ಸಮೇತ ಒಂದು ದಿನ ಬಂದು ಅವರು ಕೋರ್ಟಿಗೆ ಬಂದು ನಾವು ಕೇಸ್ ವಾಪಸ್ ತೊಗೊತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿಲ್ಲ. ಸರಿ, ಹಿಂಗಿದೆ ಅಲ್ವಾ, ನಮಗೆ ಬೇಡ, ನಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಇದ್ದಾರೆ, ಅವರನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ, ಇವ್ರು ಹೆಂಗಾದರೂ ಹೋಗ್ಲಿ ಅಂತೇಳ್ಬಿಟ್ಟು ನನ್ನ ಪಾಡಿಗೆ ನಾನಿದ್ದೆ. ನಿನ್ನೆ ಎಷ್ಟು ತಾರೀಕು? ಫೆಬ್ರವರಿ 5ನೇ ತಾರೀಕು. ನಿನ್ನೆ ನಾನು 4ನೇ ತಾರೀಕು, ಫೆಬ್ರವರಿ 4ನೇ ತಾರೀಕು ನನ್ನ ಸ್ನೇಹಿತರ ಮನೆಗೆ ಊಟಕ್ಕೆ ಕರೆದಿದ್ರು. ನಮ್ಮ ಮುಸ್ಲಿಂ ಸ್ನೇಹಿತ ಒಬ್ಬ ಊಟಕ್ಕೆ ಕರೆದಿದ್ರು. ಹೋಗಿ ಬಿರಿಯಾನಿ ತಿನ್ಕೊಂಡೆ ಹಿಂಗೆ ಹೋಗ್ತಾ ಇದ್ದೆ. ಮನೆ ಡೋರ್ ಓಪನ್ ಆಗಿತ್ತು. ಯಾರ್ದು? ತಾರಾ ಅವ್ರದ್ದು ಮನೆ ಡೋರ್ ಓಪನ್ ಆಗಿತ್ತು. ಸರಿ, ಏನಕ್ಕೆ ಇಷ್ಟೊತ್ತಿನಲ್ಲಿ 10 ಕಾಲಾಗಿತ್ತು, ಏನಕ್ಕೆ ಇಷ್ಟೊತ್ತಿನಲ್ಲಿ ಡೋರ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಲ್ಲಿ ಕಾಯಿದೆ. ಆಮೇಲೆ ಯಾರೂ ಬರಲಿಲ್ಲ. ಮತ್ತು ನಾನು ಅಲ್ಲಿ ಇನ್ನೊಂದು ಅವ್ರ ಮನೆ ಎದುರುಗಡೆ ಒಂದು ಕತ್ಲೆ ರೋಡಿದೆ, ಅಲ್ಲಿ ಬೈಕ್ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಕಾಯಿದೆ. 2-3 ನಿಮಿಷ ಆದಮೇಲೆ ರಾಯಲ್ ಶರೀಫ್ ಅಂತ ಇವ್ರದ್ದೇ ಸ್ಕೂಟಿ, ತಾರಾ ಅವ್ರದ್ದೇ ಸ್ಕೂಟಿಲಿ ಬಂದರು. ಬಂದ್ಬಿಟ್ಟು ಸೀದಾ ಮನೆ ಒಳಗೆ ಹೋಗಿ ಬಾಗ್ಲು ಹಾಕೊಂಡ್ರು. ನಾನು ಅದಾದ ನಂತರ ತಾರಾ ಅವರ ತಮ್ಮ ಚಿಕ್ಕಮ್ಮನ ಮಕ್ಕಳು 2 ಜನ, ಅವ್ರಿಗೆ ಫೋನ್ ಮಾಡಿದೆ, ಮತ್ತು ಅವ್ರ ಚಿಕ್ಕಮ್ಮಂಗೆ ಫೋನ್ ಮಾಡಿದೆ. ಅದಾದ ನಂತರ ಅವ್ರ ಅಮ್ಮಂಗೂ ಸಹ ಫೋನ್ ಮಾಡಿದೆ. ನಾನು ಹೇಳಿದರೆ ನೀವು ನಂಬಲಿಲ್ಲ, ಬನ್ನಿ ರೆಡ್ ಹ್ಯಾಂಡಾಗಿ ನೋಡಿ ಇಬ್ಬರು ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅದಾದಮೇಲೆ ಅವ್ರ ಅಮ್ಮ ಇವ್ರಿಗೆ ಫೋನ್ ಮಾಡಿ ಏನಾಯಿತು, ಮತ್ತೆ ಕೀರ್ತಿ ಇದ್ದಾನಂತೆಲ್ಲ ಹೊರಗಡೆ, ಯಾರಿದ್ದಾರೆ ಒಳಗಡೆ ಅಂತ ಹೇಳ್ಬಿಟ್ಟು ಏನೋ ಹೇಳಿರ್ಬೋದು. ಆಮೇಲೆ ಸಡನ್ನಾಗಿ ಬಂದು ನಿಧಾನಕ್ಕೆ ಚಿಲ್ಕ ಬಿಚ್ಚುತ್ತಾರೆ ಡೋರಿಂದು. ಆಮೇಲೆ ಈಗ ಡೋರ್ ಹಾಕಿದರೆ ಅವರಿಗೊಂದು ಇದು ಬರುತ್ತೆ, ಕರೆಕ್ಟು ಇವರು ಮಾಡ್ತಿರೋ ತಪ್ಪು ಅಂತೇಳ್ಬಿಟ್ಟು ಜನಗಳಿಗೆ ಅವೇರ್ನೆಸ್ ಬರುತ್ತೆ ಅಂತೇಳ್ಬಿಟ್ಟು. ಆಮೇಲೆ ನಾನು ಡೋರ್ ತಳ್ದೆ, ಓಪನ್ ಆಯಿತು ಡೋರು. ಹೋಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿದೆ. ಬೆಡ್ರೂಮ್ ಒಳಗೆ ಆತ ಇದ್ದ, ಬೆಡ್ರೂಮ್ ಒಳಗೆ ಕೂತ್ಕೊಂಡಿದ್ದ. ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಂದ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಈಗ ಬಾಂಬೆಯಿಂದ ಬಂದೆ ಕಣೋ ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ದ. ಬಾಂಬೆಯಿಂದ ಬಂದೆ, ನಿಮ್ಮ ಮನೆಗೆ ಹೋಗು, ನಮ್ಮ ಮನೆಗೇನು ಕಪ್ಪ ಬರ್ತಿದ್ಯಾ, ನನ್ನ ಹೆಂಡತಿ ಜೊತೆ ನೀನೇನು ಮಾಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲ್ ಸಮೇತ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮಚ್ಚು ತಗೊಂಡು ಬೀಸಿದ್ದಾರೆ. ಅದೆಲ್ಲ ಆದಮೇಲೆ
ಯಾರಿಗೂ ಫೋನ್ ಮಾಡ್ಕೊಂಡು ಬಂದು ಯಾರೋ ಕಾರ್ ತೊಗೊಂಬಂದರು, ಅದರಲ್ಲಿ ಹತ್ತಿ ಸೀದಾ ಓಡೋಗಿದ್ದಾನೆ. ಅದಾದಮೇಲೆ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತೇಳಿ ಸ್ಟೇಷನಿಗೆ ಹೋಗಿದ್ದೀನಿ. ಅಲ್ಲಿ ಸ್ಟೇಷನಲ್ಲಿ ಸರ್ ನೋಡಿ ಸರ್ ಈ ಥರ ಆಗಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಹೆಣ್ಮಗಳು ಅವಳು ನಿನ್ನ ಮೇಲೆ ಉಲ್ಟಾ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಕಂಪ್ಲೇಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಆಮೇಲೆ ನನಗೆ ಜೀವ ಬೆದರಿಕೆ ಇದೆ, ನಾನು ಇವತ್ತು ಸಹ ನನ್ನ ರೂಮಿಂದ ಹೊರಗೆ ಬಂದಿಲ್ಲ. ನಾನು ಈಗ ಎಲ್ಲೋ ಬೇರೆ ಕಡೆ ಇದ್ದೀನಿ. ದಯವಿಟ್ಟು ಈಗ ನನಗೆ ನ್ಯೂಸ್ ಚಾನಲ್ ಅವರೆಲ್ಲ ಫೋನ್ ಮಾಡ್ತಾರೆ, ಈಗ SP ಆಫೀಸಿಗೆ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು ಅಂತ ಇದ್ದೀನಿ, FIR ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ಲವ್ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ನನಗೆ ದೂರ ಇಟ್ಬಿಟ್ರು. ನಾನೊಂದು ಸಿಂಗಲ್ ರೂಮ್ ಮಾಡ್ಕೊಂಡು ನಾನು ಒಬ್ಬ ಇರೋದು. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಅದೇನೇ ಆಗ್ಲಿ, ಕಟ್ಟಿಕೊಂಡ ಗಂಡ ಇದ್ರೂ ಕೂಡ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಇದೀಗ ಅಕ್ಕಪಕ್ಕದ ಮನೆಯವರಿಂದ ಗೂಸ ತಿಂದಿದ್ದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.